ಕೋಗಿಲು ಲೇಔಟ್ನ ಬೆನ್ನಲ್ಲೇ ಇದೀಗ ಥಣಿಸಂದ್ರದಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದ್ದು ಅಲ್ಲಿಯೂ ಒಂದಷ್ಟು ಹೈಡ್ರಾಮಾ ಕ್ರಿಯೇಟ್ ಆಯಿತು. ಥಣಿಸಂದ್ರದಲ್ಲಿ ತೆರವು ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಬಿಡಿಎಯಿಂದ 22 ಮನೆಗಳನ್ನ ತೆರವು ಮಾಡಲಾಗಿದ್ದು, ಬಿಡಿಎ ಜಾಗದಲ್ಲಿ ಇವರೆಲ್ಲರೂ ಕೂಡ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಂಡು ವಾಸವಾಗಿದ್ರು. ಹೈಕೋರ್ಟ್ ಸೂಚನೆಯನ್ನ ಪಡೆದ ನಂತರದಲ್ಲಿ ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡಲಾಗಿದೆ. ಮನೆಗಳ ತೆರವು ಮಾಡಿ ಎಲ್ಲರೂ ಕೂಡ ಬೇರೆ ಕಡೆ ನಿಮ್ಮ ಮನೆಗಳನ್ನ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಈಗಾಗಲೇ ಸಾರ್ವಜನಿಕವಾಗಿಯೂ ಕೂಡ ಅವರಿಗೆ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಆದರೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನು ಯಾಕೆ ಇಲ್ಲಿಂದ ಆಚೆ ಕಳಿಸ್ತಾ ಇದ್ದೀರಿ, ಕೋಗಿಲು ಲೇಔಟ್ ಅವರಿಗೆ ಕೊಡ್ತಾ ಇದ್ದೀರಲ್ಲ, ಹಾಗೆ ನಮಗೂ ಕೊಡಿ ಅನ್ನುವಂತಹ ಮಾತುಗಳೆಲ್ಲವೂ ಕೂಡ ಅಲ್ಲಿ ವ್ಯಕ್ತವಾಗಿತ್ತು. ಪ್ರಾಬ್ಲಮ್ ಏನಿದೆ ಯಾರು ಹೇಳಿಲ್ಲ, ಏನೂ ಗೊತ್ತಿಲ್ಲ. ನಾನು ಈಸ್ಕೊಳ್ಳೋವಾಗ ಏನು ಪ್ರಾಬ್ಲಮ್ ಇಲ್ಲ, ಚೆಕ್ ಮಾಡಿದೆ, ಕ್ರಾಸ್ ವೆರಿಫೈ ಮಾಡಿದೆ, ಅದೆಲ್ಲ ಚೆಕ್ ಮಾಡಿ ರಿಜಿಸ್ಟರ್ ಮಾಡಿ ಅಪ್ ಟು ಡೇಟ್ ಟ್ಯಾಕ್ಸ್ ಪೇ ಮಾಡಿದ್ದೀನಿ. ಸೇಲ್ ಡೀಡ್ ಇದೆ ಅಬ್ಸಲ್ಯೂಟ್ ನನ್ನ ಹತ್ರ. ಎಷ್ಟು ವರ್ಷದಿಂದ ವಾಸ ಮಾಡ್ತಿದ್ರೆ? ಇಲ್ಲಿ 3-4 ವರ್ಷದಿಂದ. ಇದಕ್ಕೆ ಮುಂಚೆ ಇದ್ದವರು ನಮ್ಮ ದೊಡ್ಡಮ್ಮನ ಜೊತೆಗೆ ನಾನು ಈಸ್ಕೊಂಡಿದ್ದು. ಅವರು 15 ವರ್ಷದಿಂದ ವಾಸ ಮಾಡ್ತಿದ್ದಾರೆ ಇಲ್ಲಿ. ನಾನು ಅವ್ರ ಹತ್ರದಿಂದ ನಾನು ಈಸ್ಕೊಂಡು ಕ್ರಾಸ್ ವೆರಿಫೈ ಮಾಡಿ ಇವಾಗ ಈ ತರ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಕ್ರಾಸ್ ವೆರಿಫೈ ಮಾಡಿದಾಗ ಇದು ಬಿಡಿಎ ಜಾಗ ಅಲ್ಲ ಅಂತ. ಸುಮಾರು ಒಂದು 400 ಜನ ಮೇಲೆ ವಾಸ ಮಾಡ್ತಾ ಇದ್ದಾರೆ. ಎಷ್ಟು ಮನೆಗಳಿದ್ವು? ಮಳೆ ಒಂದು 200 ಮನೆ ಮೇಲೆ ಇದೆ ಸರ್ ಈ ಕಡೆ ಸರೌಂಡಿಂಗ್ ನಲ್ಲಿ. ಓಕೆ, ಈಗ ಎಷ್ಟು ಮನೆ ಹೊಡಿತಾ ಇದ್ದಾರೆ ಇಲ್ಲಿ? ನೋಡಿ ಸರ್, ನೀವೇ ನೋಡ್ತಾರಲ್ಲ, ನೋಡಿ ಇಲ್ಲಿ ಒಂದು ಇದೆ ನಮ್ದು ಮನೆ ಸರ್. ಇಲ್ಲಿ ಹೊಡಿತಾ ಇರೋದು ನಮ್ದು ಮನೆ. ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರೆ? ದಾಖಲಾತಿಗಳು ಏನೇನಿದ್ವು ತಂಬಳಿ? ನಮ್ದು ಎಲ್ಲ ಇದೆ ಸರ್, ಡಾಕ್ಯುಮೆಂಟ್ ಎಲ್ಲ ಇದು ಮಾಡಿ ರಿಜಿಸ್ಟ್ರೇಷನ್ ಮಾಡಿರೋದಿದೆ, ಖಾತಾ ಕನ್ಯಾ ಕಟ್ಟಿರೋದಿದೆ, ಲೈಟ್ ಬಿಲ್ ಕಟ್ಟಿರೋದು ಮಗು ಇದೆ ಅಲ್ಲ ಸರ್. ನಾವು ಹೆಂಗೆ ಸರ್ ನೋಡಿ ರೋಡ್ ಮೇಲೆ ಹಾಕೊಂಡು ನಾವು ಎಲ್ಲ ನಾವು ಹೆಂಗಿರ್ಬೇಕು ಹೇಳಿ ಸರ್. ಈಗ ನಮ್ಗೂ ಈಗ ಸದ್ಯಕ್ಕೆ ಮನೆ ಬೇಕು. ಹ್ಯಾಂಡಿಕ್ಯಾಪ್ ಮಕ್ಕಳು ಸರ್, ಬನ್ನಿ ಅಲ್ಲಿ ತೋರಿಸ್ತೀವಿ ಎಷ್ಟು ಹ್ಯಾಂಡಿಕ್ಯಾಪ್ ಮಕ್ಕಳಿದ್ದಾರೆ. ಆ ಕಡೆ ನೋಡಿ ಎಷ್ಟು ಹ್ಯಾಂಡಿಕ್ಯಾಪ್ ಮಕ್ಕಳಿದ್ದಾರೆ, ರೋಡ್ನಲ್ಲಿ ಇದ್ದಾರೆ ಎಲ್ಲರೂ. ಸೊ ನಾವು ಏನು ಮಾಡ್ಬೇಕು ಹೇಳಿ? ಈಗ ಸದ್ಯಕ್ಕೆ ಬೆಲೆಗಿಂತ ನಾವು ಕೇಳ್ತಾ ಇದ್ದೀವಿ, ನಮ್ದು ಹೊಡಿತೀರಾ ಅಂತ. ಏನು ಹೊಡೆಯೋದಿಲ್ಲ, ಟಚ್ ಮಾಡೋ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಈಗ ಒತ್ತುವರಿ ಮಾಡಿದ್ದು ತಪ್ಪು, ಅದನ್ನ ತೆರವು ಮಾಡಲೇಬೇಕಾಗತ್ತೆ. ಈಗ ಕೋಗಿಲು ಲೇಔಟ್ನಲ್ಲಿ ನಡ್ಕೊಂಡಂತಹ ರೀತಿಯಿಂದಾಗಿ ಒಂದು ರೀತಿ ಗೊಂದಲಕ್ಕೆ ಈಡಾಗಿದೆಯಾ ಜಿಬಿ? ಖಂಡಿತ ಜಿಬಿಎ ಗೊಂದಲಕ್ಕೀಡಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಅಲ್ಲಿನ ಕೋಗಿಲು ಲೇಔಟಲ್ಲಿ ಇದ್ದಂಥ ಜನರ ಮೇಲೆ ಇದ್ದಂಥ ವ್ಯಾಮೋಹ, ಪ್ರೀತಿ, ಆದರೆ ಇಲ್ಲಿ ಬಿಡಿಎಗೆ ಇಲ್ಲಿರ್ತಕ್ಕಂಥ ಜನರ ಮೇಲೆ ಇಲ್ಲ. ಇಲ್ಲಿ ಯಾವುದೇ ಮುಲಾಜಿಲ್ಲದೆ ತೆರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ತೆರವು ಕಾರ್ಯಾಚರಣೆಯನ್ನು ಮಾಡಿರೋದನ್ನು ತಾವು ಗಮನಿಸಬಹುದಾಗಿದೆ. ಸುಮಾರು 22 ಮನೆಗಳನ್ನು ಈಗ ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಆದರೆ ಒಂದು ಆಕ್ರೋಶ ಹೊರ ಆಗ್ತಾ ಇರುವಂಥದ್ದು, ನಮಗೊಂದು ಇಂಟಿಮೇಷನ್ ಕೂಡ ಕೊಟ್ಟಿಲ್ಲ, ಒಂದು ಮಾಹಿತಿ ಕೂಡ ಕೊಟ್ಟಿಲ್ಲ. ಕೊಟ್ಟಿದ್ರೆ ಮನೇಲಿ ಇರ್ತಕ್ಕಂಥ ವಸ್ತುಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡ್ತಾ ಇದ್ದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಮಾಹಿತಿ ಅಂದರೆ ಇವರೆಲ್ಲರೂ ಕೂಡ ಬಾಡಿಗೆದಾರರು ಇಲ್ಲಿದ್ದು, ಕಟ್ಟಡದ ಮಾಲೀಕರು ಬೇರೆ ಕಡೆ ಇದ್ದಾರೆ. ಇಲ್ಲಿ ಮನೆಯನ್ನು ಕಟ್ಟಿ ಬಾಡಿಗೆಯನ್ನು ಕೊಟ್ಟು ಅವ್ರು ಬೇರೆ ಕಡೆ ವಾಸ ಮಾಡ್ತಾ ಇದ್ರು. ಇನ್ನೊಂದಿಷ್ಟು ಜನ, ಒಂದು 2-3 ಮನೆಯವರು ಇಲ್ಲಿ ನಾವು ಸ್ವಂತಕ್ಕೆ 3 ತಿಂಗಳ ಹಿಂದೆ ನಾವು ಖರೀದಿ ಮಾಡಿದ್ವಿ, ನಮಗೆ ಇದು ಬಿಡಿಎ ಜಾಗ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಅಂತೇಳಿ ಅವರು ಕೂಡ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಈಗ ಏಕಾಏಕಿ ತೆರವು ಕಾರ್ಯಾಚರಣೆಯಿಂದಾಗಿ ಕುಟುಂಬಗಳು ಬೀದಿಗೆ ಬಿದ್ದಿವೆ, ಗಮನಿಸಬಹುದಾಗಿದೆ. ಎಲ್ಲರೂ ಕೂಡ ಮನೆಯಲ್ಲಿರ್ತಕ್ಕಂಥ ಪಾತ್ರೆ ಪಗಡೆ ವಸ್ತುಗಳೆಲ್ಲವನ್ನು ಕೂಡ ಬೀದಿಗೆ ಇಟ್ಟು ನಮಗೆ ಯಾರು ದಿಕ್ಕು ಅಂತೇಳಿ ಎದುರು ನೋಡ್ತಾ ಇರ್ತಕ್ಕಂಥದ್ದು ಗಮನಿಸ್ಬೋದು. ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಯಾವುದೇ ಇಂಟಿಮೇಷನ್ ಇಲ್ಲದೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ ಅಂತ. ನಮಸ್ತೆ, ಯಾರಾದರೂ ಬಂದು ಮಾತನಾಡಿದ್ರ ಏನು? ತಾವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ರಿ? ಸರ್ ನಾವು 5 ವರ್ಷದಿಂದ ಇದ್ದೀವಿ ಸರ್. ಯಾರು ಬಂದು ಮಾತಾಡಿಲ್ಲ ಇನ್ನೂವರೆಗೂ. ಓನರು ಬಂದ್ಬಿಟ್ಟು ಓನರು ಮಾತಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ತಾವಿಲ್ಲಿ ಬಾಡಿಗೆಗೆ ಬಂದಿರೋದು? ಹೌದು, ನಾವು ಬಾಡಿಗೆ ಇದ್ದೀವಿ. ಮಾಲೀಕರು ಯಾರು, ಎಲ್ಲಿದ್ದಾರೆ, ಅವ್ರಿಗೆ ಹೇಳಿ ತಿಳಿಸ್ಲಿಲ್ವ ನೀವು? ಓನರ್ ಬಂದ್ಬಿಟ್ಟು ಅದು ಮಾತಾಡ್ಕೊಂಡು ಅವರು ಲೋಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಥಣಿಸಂದ್ರದಲ್ಲಿ ಇದೀಗ ಒತ್ತುವರಿ ಆಗಿದ್ದಂತಹ ಮನೆಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಕೋರ್ಟ್ ಸೂಚನೆಯಂತೆ ಮಾಡ್ತಾ ಇದ್ದೀವಿ ಅನ್ನೋದು ಜಿಬಿಎ ವಾದ.